ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಾರಾ ಅಂತ ಸರ್, ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆ. ಅವರು ಬಂಡೆನ ಮುಟ್ಟೋ ತಾಕತ್ ಬಿಜೆಪಿ ಅವ್ರಿಗೆ ಎಲ್ಲಿದೆ? ಈಶ್ವರಪ್ಪನವ್ರಿಗೆಲ್ಲ ಬಿಜೆಪಿ ಎಲ್ಲ ಒಂದಾದರೂ ಡಿ.ಕೆ. ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ. ನಮ್ಮ ಡಿ.ಕೆ. ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗಿ ಅವ್ರು ಸೆಟಲ್ ಮಾಡ್ತಾರೆ. ನನಗೆ ಆ ಭರವಸೆ ಇದೆ. ಮತ್ತೊಂದ್ಸರಿ ಸೆಟಲ್ ಮಾಡ್ತಾರಂತ ಡಿ.ಕೆ. ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಸರು, ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರರ್ಥ ಸೋಲ್ತೀವಿ ಅನ್ನೋ ಭಯನ. ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಸುಧಾಕರ್ ಅವರು ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ ಟಿಕೆಟ್. ಇಲ್ಲ ಬಿಡಿ ಸರ್, ಔಟ್ಡೇಟೆಡ್ ಬಗ್ಗೆ ನಾನು ಮಾತಾಡಲ್ಲ. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಾರಾ ಅಂತ ಸರ್, ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ, ಕರ್ನಾಟಕದ ಬಂಡೆ. ಅವರು ಬಂಡೆನ ಮುಟ್ಟೋ ತಾಕತ್ ಬಿಜೆಪಿ ಅವ್ರಿಗೆ ಎಲ್ಲಿದೆ? ಈಶ್ವರಪ್ಪನವ್ರಿಗೆಲ್ಲ ಬಿಜೆಪಿ ಎಲ್ಲ ಒಂದಾದರೂ ಡಿ.ಕೆ. ಶಿವಕುಮಾರ್ ಅನ್ನೋ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ. ನಮ್ಮ ಡಿ.ಕೆ. ಸಾಹೇಬ್ರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರನ್ನ ಖಂಡಿತವಾಗಿ ಅವ್ರು ಸೆಟಲ್ ಮಾಡ್ತಾರೆ. ನನಗೆ ಆ ಭರವಸೆ ಇದೆ. ಮತ್ತೊಂದ್ಸರಿ ಸೆಟಲ್ ಮಾಡ್ತಾರಂತ ಡಿ.ಕೆ. ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಈಗ ನೋಡಿ, ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಸರು, ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರರ್ಥ ಸೋಲ್ತೀವಿ ಅನ್ನೋ ಭಯನ. ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ, ಸರ್ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಸುಧಾಕರ್ ಅವರು ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ ಟಿಕೆಟ್. ಇಲ್ಲ ಬಿಡಿ ಸರ್, ಔಟ್ಡೇಟೆಡ್ ಬಗ್ಗೆ ನಾನು ಮಾತಾಡಲ್ಲ.